ಅಲ್ಲಿಂದ ಬಾ ಪಪ್ಪದ ಪ್ರೀತಿ ಮಗಳಿಗೆ ಎಲ್ಲ ಪಪ್ಪದ ಕೈಲೇ ಸಿಗ್ತಾವೆ ಯಾಕೋ ನೋಡಿ ಹೆಂಗ್ ಮಾಡೋಳಿಲಿ ಏನು ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸೋಮವಾರ ದಿನದ ವ್ಲಾಗು. ಆ್ಯಕ್ಚುಲಿ ತುಂಬ ಲೇಟಾಗೋಯಿತು ಇದು ಬರ್ತಿರೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ಈ ವಿಡಿಯೋನ ನಾನು ಆಲ್ರೆಡಿ ಶೆಡ್ಯೂಲ್ ಮಾಡಿದ್ದೆ. ಕಾರಣಾಂತರದಿಂದ ಅಂದರೆ ಬೇರೆ ವಿಡಿಯೋ ಹಾಕಿದ್ನಲ್ವ, ಅದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಮನೆಯಿಂದ ವರ್ಕ್ ಮಾಡೋದು ಅಂತ ಆ ವಿಡಿಯೋನ ಹಾಕೋಕ್ಕೋಸ್ಕರ ಇದನ್ನು ಪೋಸ್ಟ್ಪೋನ್ ಮಾಡಿದ್ದೆ. ಆಮೇಲೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ಈ ವಿಡಿಯೋಗೆ. ಅದಕ್ಕೆ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಲೇಟ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕಾಗಿಲ್ಲ. ಬೆಳಗ್ಗೆನೇ ನಾನು ಎದ್ದು ಸ್ನಾನ ಮಾಡಿ ಆಮೇಲೆ ಹೊಸ್ಲು ತೊಳೆದು ಕ್ಲೀನ್ ಮಾಡಿ ಅಲಂಕಾರ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ಪಾಪು ಹೊಸ್ಲು ದಾಟಿದ್ಲು. 10 ತಿಂಗಳಾಗೋಗಿದೆ, 10 ತಿಂಗಳು ತುಂಬಿದೆ, ಇವಾಗ ದಾಟಿಬಿಟ್ಲು. ನಾನು 1 ವರ್ಷಕ್ಕೆ ದಾಟ್ಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಅವಳಿಂದ ಅವಳೇ ಬಂದುಬಿಟ್ಟಿದ್ಲು. ಏನೂ ಮಾಡೋಕ್ಕಾಗಲ್ಲ, ಒಂದು ಸಲ ದಾಟ ಆದಮೇಲೆ ಅದು ಪೂಜೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮನೆ ಎದುರುಗಡೆ ಮನೆ ಅಜ್ಜಿ. ಅದಕ್ಕೆ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಒಳ್ಳೆ ದಿನ ದಾಟಿದಾಳಲ್ವಾ, ಅದು ಇನ್ನೂ ಒಂದು ಖುಷಿ ನಮಗೆ. ನಾನು ಲಾಸ್ಟ್ ಮಂತೇ ದಾಟ್ಸೋಣ 9 ತಿಂಗಳಿಗೆ ಅಂತ ಅಂದ್ಕೊಂಡ್ವಿ. ಆಗ ಧನುರ್ಮಾಸ ಇತ್ತಲ್ವ, ಬೇಡ ಧನುರ್ಮಾಸದಲ್ಲಿ ದಾಟ್ಸೋದು ಅಂತ ಹೇಳಿ ನಾನೇ ಬೇಡ ಅಂಥೇಳಿ ಅವಳು ಬಂದುಬಿಡೋಳು, ನಾನೇ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಿದ್ದೆ. ಒಂದು 11 ತಿಂಗಳು ತುಂಬಿದ ಮೇಲೆ ದಾಟ್ಸೋಣ ಒಳ್ಳೆ ದಿನ ನೋಡಿಕೊಂಡು ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಅವಳಿಂದ ಅವಳೇ ದಾಟ್ಕೊಂಡು ಬಂದುಬಿಟ್ಟಿದ್ದಾಳೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಇದಕ್ಕಿಂತ ಒಳ್ಳೆ ದಿನ ಬೇಕಾ? ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ರೂ ತುಂಬ ಒಳ್ಳೆ ದಿನವೇ ಆಚೆ ಬಂದಿದ್ದಾಳೆ. ತುಂಬ ಖುಷಿ ಆಯಿತು. ಸೊ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಬಟ್ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ ಕೈಲೇ ಮಾಡಿಸ್ತಾ ಇದ್ದೀನಿ. ಬೇರೆ ಟೈಮಲ್ಲಾಗಿದ್ದರೆ ನನ್ನ ಹಸ್ಬೆಂಡು ಒಪ್ಕೋತಿರ್ಲಿಲ್ಲ ಪೂಜೆ ಮಾಡೋಕ್ಕೆ. ಏನು ಇಲ್ಲ ಬೇಡ ಬಿಡು ಅಂತ ಸುಮ್ಮನೆ ಒಂದು ಗಂಧ ಕಡ್ಡಿ ಹಚ್ಬಿಟ್ಟು ಹೋಗ್ಬಿಡೋರು. ಬಟ್ ಮಗಳಿಗೋಸ್ಕರ ಅಲ್ವಾ, ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವಳು ಮೊದಲು ದಾಟಿಸಿ ಅವಳಿಂದ ಅವಳೇ ಬಂದುಬಿಟ್ಟಿದ್ಲು. ಹೆಂಗೆ ದಾಟ್ಕೊಂಬಂದ್ಲು ಅಂದರೆ, ನಾನು ಹೊರಗಡೆ ಕಸ ಗುಡಿಸ್ತಾ ಇದ್ದೆ, ಬೈಕ್ ನಿಲ್ಲಿಸಿದ್ದೀವಲ್ವ ಅಲ್ಲಿ ಕಸ ಗುಡಿಸ್ತಾ ಇದ್ದೆ. ಒಳಗಡೆ ಇದ್ಲವಳು. ಅದು ಎಷ್ಟು ಬೇಗ ಬಂದಳು ನನಗೆ ಗೊತ್ತಿಲ್ಲ. ಆಲ್ರೆಡಿ ಆಚೆ ಕಡೆ ಈಗ ಕೂತಿದ್ದಾಳೆಲ್ಲ ಬಲಗಡೆ, ಆ ಕಡೆನೇ ಆಚೆ ಬಂದುಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ಲು. ಸೊ ಹೊಸ್ಲು ದಾಟ್ಕೊಂಡು ಬಂದುಬಿಟ್ಟಿದ್ಲು ಅವಳೇನೆ. ಏನು ಮಾಡೋಕ್ಕಾಗಲ್ಲ. ಸರಿ ಹೊಸ್ಲು ದಾಟಿಸ್ಬಿಡೋಣ ಅಂತ ಹೇಳಿ ದಾಟಿಸ್ತಾ ಇದ್ದೀವಿ. ಮತ್ತು ನಾನೇ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬೇರೆ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಬಂದೆ. ಹೊಸ ಬಟ್ಟೆ ಯಾವುದೂ ಇರಲಿಲ್ಲ ಮನೆಯಲ್ಲಿ. ಸೊ ಏನು ಮಾಡೋಕ್ಕಾಗುತ್ತೆ, ಇರೋದನ್ನೇ ಹಾಕಿದೆ. ಹೊಸ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೆ ನಾನು. ಅದಕ್ಕೆ ಅವಳಿಂದ ಅವಳೇ ಬರುವಾಗ 2 ಸೆಕೆಂಡಿಗೆ ಬಂದುಬಿಟ್ಟಿದ್ದಾಳೆ. ಇವಾಗ ನಾವು ಕಾಯ್ತಾ ಇದ್ದೀವಿ, ಬಾರಮ್ಮ ಹೊರಗಡೆ ಬಾ ಅಂತ. ಬರ್ತಾನೇ ಇಲ್ಲ. 2 ಕೈ ಇಟ್ಕೊಂಡು ಆಚೆ ಬರೋದು, ಮತ್ತೆ ಒಳಗಡೆ ಹೋಗೋದು, ಈ ಥರ ಮಾಡ್ತಿದ್ದಾಳೆ. ರಂಗೋಲಿ ಎಲ್ಲ ನೋಡಿ ಯಾವ ಥರ ಎಲ್ಲ ಕಲಸಿ ಎಲ್ಲ ಗಲೀಜು ಮಾಡಾಕ್ಬಿಟ್ಲು ಅಲ್ಲಿ. ಪರವಾಗಿಲ್ಲ ಅಂಥೇಳಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಬಾ ಆಚೆ ಬಾಮ್ಮ ಬಾ ಅಂತ ಹಣ್ಣು ತೋರಿಸ್ತಿದ್ದೀವಿ, ಸ್ವೀಟ್ ತೋರಿಸ್ತಿದ್ದೀವಿ. ಏನು ತೋರಿಸಿದ್ರು ಬರ್ತಾನೇ ಇಲ್ಲ. ಆ್ಯಂಡ್ ಮನೆಯಲ್ಲಿ ಹಣ್ಣುಗಳಿತ್ತು. ಸ್ವೀಟ್ ನನ್ನ ಹಸ್ಬೆಂಡ್ ತೊಗೊಂಡು ಬಂದರು. ನಾನು ಹೇಳಿದ ಮೇಲೆ ಈ ಥರ ಪಾಪು ಹೊಸ್ಲು ದಾಟಿದ್ದಾಳೆ ಅಂದಮೇಲೆ ತೊಗೊಂಡು ಬಂದರು. ಅದಕ್ಕೆ ಈಗ ದಾಟಿಸ್ತಾ ಇದ್ದೀವಿ. ಅವಳು ಬರ್ತಾನೇ ಇಲ್ಲ. ಕರಿತಿದ್ದೀವಿ ಬರ್ತಾನೇ ಇಲ್ಲ. 2 ಹೆಜ್ಜೆ ಮುಂದೆ ಬರೋದು ಮತ್ತೆ ಹೋಗಿ ಕೂತ್ಕೊಳ್ಳೋದು ಹಿಂದೆ, ಆ ಥರ ಮಾಡ್ತಾಯಿದ್ಲು. ಆಮೇಲೆ ಹಣ್ಣೆಲ್ಲ ತೋರಿಸ್ದೆ, ದ್ರಾಕ್ಷಿ ಆ್ಯಪಲ್ಲು ಎಲ್ಲ ತೋರಿಸಿದ್ಮೇಲೆ ಬರೋಕ್ಕೆ ಟ್ರೈ ಮಾಡೋಳು, ಬರ್ತಿರಲಿಲ್ಲ. ಮತ್ತು ಮನೆಯಲ್ಲಿ ಇನ್ನೇನು ಬೇರೆ ಇರಲಿಲ್ಲ. ಕೆಲವರೆಲ್ಲ ಈ ದುಡ್ಡೆಲ್ಲ ಇಡ್ತಾರೆ, ಒಂದೊಂದು ಪ್ಲೇಟಲ್ಲಿ ದುಡ್ಡು ಮತ್ತು ಗೋಲ್ಡು ಈ ಥರ ಇಟ್ಬಿಟ್ಟು, ಮತ್ತು ಬುಕ್ಸ್ ಎಲ್ಲ ಇಟ್ಬಿಟ್ಟು ಯಾವುದನ್ನು ಚೂಸ್ ಮಾಡುತ್ತೆ ಪಾಪು ನೋಡೋಣ ಅಂತ ಮಾಡ್ತಾರಲ್ಲ, ಅದನ್ನು ಇನ್ನೂ ನಾವು ಮಾಡಿಲ್ಲ. ಮಾಡಬೇಕು. ಎಲ್ಲ ನಮಗೆ ಟೈಮ್ ಇದ್ದಿದ್ದರೆ ಅವತ್ತೇ ಮಾಡಿಬಿಡ್ತಾಯಿದ್ದೆ. ಬಟ್ ನಮಗೆ ಟೈಮ್ ಇರಲಿಲ್ಲ. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು, ಲೇಟ್ ಆಗ್ತಿತ್ತು ಅವ್ರಿಗೂ ಕೂಡ. ಸೊ ನಾನು ಬೇರೆ ಪೂಜೆ ಮಾಡೋಂಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಅವರು ನಾನೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತ. ಸರಿ ಯಾರಾದರೂ ಒಬ್ಬರು ಪೂಜೆ ಮಾಡಲೇಬೇಕು, ಮನೇಲಿರೋದೇ ನಾವಿಬ್ಬರು, ಇನ್ಯಾರು ಮಾಡ್ತಾರೆ? ಸೊ ಅದಕ್ಕೆ ಅವರೇ ಮಾಡ್ತಿದ್ದಾರೆ. ಎಲ್ಲ ರಂಗೋಲಿ ಎಲ್ಲ ಫುಲ್ ಅಳಿಸಾಕ್ಬಿಟ್ಲು. ಬಟ್ ಏನೋ ಒಂಥರ ಖುಷಿ ಅಲ್ವಾ, ಚಿಕ್ಕ ಪುಟ್ಟ ಈ ಮೊಮೆಂಟ್ಗಳಿರ್ತಾವಲ್ವ, ಎಷ್ಟು ಲೈಫಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಒಂಥರ ಅವೆಲ್ಲ ರೀಕಾಲ್ ಮಾಡಿಕೊಂಡಾಗ ತುಂಬಾ ಖುಷಿ ಅನಿಸುತ್ತೆ. ನನಗೆ ಮೊನ್ನೆ ನನ್ನ ಮಗ ಹೊಸ್ಲು ದಾಟಿರೋದು ನೆನಪಾಗುತ್ತೆ. ಆಲ್ರೆಡಿ ನನ್ನ ಮಗಳು ಹುಟ್ಟಿ ಮಗಳು ಹೊಸ್ಲು ದಾಟ್ತಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ.
ತುಂಬಾ ಖುಷಿಯಾಯಿತು. ಆಮೇಲೆ ನಾನು ಇವತ್ತು ಅಯೋಧ್ಯೆಯಲ್ಲಿ ರಾಮದೇವ್ರ ಪ್ರತಿಷ್ಠಾಪನೆ ಇರೋದು ಮರ್ತೇ ಬಿಟ್ಟಿದ್ದೀನಿ ನಾನು. ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಅಲ್ವಾ ಇದ್ದಿದ್ದಲ್ಲಿ, ಇದು ಬೆಳಗ್ಗೆನೇ ದಾಟಿದ್ಲು ಅವಳು, ಮರ್ತೇ ಬಿಟ್ಟಿದ್ದೀನಿ ನಾನು. ಆಮೇಲೆ ಎದುರುಗಡೆ ಮನೆ ಅಜ್ಜಿ ಹೇಳಿದ್ರು, ಬಿಡಮ್ಮ ಏನಾದರೂ ಆಗಲಿ ಒಳ್ಳೆ ದಿನನೇ ದಾಟಿದ್ದಾಳೆ, ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ. ಆವಾಗ ಫುಲ್ ಖುಷಿ ಆಯಿತು. ಸೊ ಫೈನಲಿ ಹೊಸ್ಲು ದಾಟ್ಕೊಂಡು ಬಂದಳು. ಪಾಪು ಹೊಸ್ಲು ದಾಟಿ ಆಚೆ ಬಂದಾದಮೇಲೆ ನನ್ನ ಹಸ್ಬೆಂಡು ಇವಾಗ ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಪಾಪುಗೆ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಪೂಜೆ ಮಾಡಬೇಕು ಅಂತ. ನಾನು ಹೇಳ್ತಾಯಿದ್ದೆ ಈ ಥರ ಮಾಡಿ ಈ ಥರ ಮಾಡಿ ಅಂತ. ಬಟ್ ಏನೋ ಮಾಡಿದ್ರು. ಅದೇ ಖುಷಿಯಾಗಿದ್ದು ಏನಪ್ಪ, ಅದೇ ನಂಗೆ ತುಂಬ ಖುಷಿಯಾಗಿದ್ದು. ಯಾಕಂದರೆ ಅವ್ರು ಯಾವಾಗಲೂ ದೇವ್ರಿಗೆ ಪೂಜೆ ಮಾಡಬೇಕಾದ್ರೂ ಅವರು ಖುಷಿ, ಅವರು ಮಾಡ್ಬೇಕನ್ಸಿದ್ರೆ ಮಾತ್ರ ಮಾಡ್ತಾರೆ. ಯಾರೋ ಒಬ್ಬರು ಹೇಳಿದ್ರು ಅಂತ ಪೂಜೆ ಮಾಡಲ್ಲ. ಎಣ್ಣೆ ಎಲ್ಲ ಚೆಲ್ಲಿ ಸ್ವೀಟ್ಸ್ ಎಲ್ಲ ಬೀಳಿಸಿ ಈ ಥರ ಮಾಡೋಳೆ. ಪಾಪು ಅಂತೂ ಎಲ್ಲನೂ ಚೆಲ್ಲಾಪಿಲ್ಲಿ ಮಾಡಾಕ್ಬಿಟ್ಟಿದ್ದಾಳೆ, ಸ್ವೀಟ್ಸು ಹಣ್ಣೆಲ್ಲನೂ. ಆಮೇಲೆ ಹಣ್ಣು ಕಾಯೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಹೊಸ್ಲಿಗೆ ಇನ್ನೊಂದು ಸಲ ಪೂಜೆ ಮಾಡೋಣ ಅಂತ ಕೂರಿಸ್ಬಿಟ್ಟು ಅವಳನ್ನ ಕೂರಿಸಿ ಅವಳಿಗೆ ಆರತಿ ಮಾಡೋಣ ಅಂತ ಕೂರಿಸಿದ್ರು. ನಾನು ಹೇಳಿದೆ ಹೊಸ್ಲಿಗೆ ಫಸ್ಟ್ ಆರತಿ ಮಾಡಿ ಆಮೇಲೆ ಪಾಪಗೆ ಮಾಡೋಣ ಅಂತ. ಇವರು ಪಾಪುಗೆ ಹೊಸ್ಲಿಗೆಲ್ಲ ಸೇರಿಸಿ ಆರತಿ ಮಾಡಿಬಿಟ್ರು. ಆಮೇಲೆ ಹೇಳ್ತಾರೆ, ನನ್ನ ಮಗಳು ದೇವರೇ ಅಲ್ವಾ ಬಿಡು ಏನಿಲ್ಲ ಅಂತ ಅಂದರು. ಬಟ್ ಅಷ್ಟು ಮಾಡಿದ್ರಲ್ಲ ಅಷ್ಟಕ್ಕೆ ಖುಷಿ ಪಡಬೇಕು ನಾನು. ಅವರು ನಿಜ ಆಫೀಸ್ಗೂ ಲೇಟಾಗಿಬಿಟ್ಟಿತ್ತು, ನಾನು ಎಲ್ಲಿ ಮಾಡಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಖುಷಿಯಾಗಿ ಮಾಡಿದ್ರು, ನನಗೂ ಖುಷಿ ಆಯಿತು ಸದ್ಯ ಮಾಡಿದ್ರಲ್ಲ ಅಂತ. ಆಮೇಲೆ ಹೂವೆಲ್ಲ ತಲೆ ಮೇಲೆ ಹಾಕಿ ಇಬ್ಬರು ಆಶೀರ್ವಾದ ಮಾಡಿದ್ವಿ. ಅದಾದಮೇಲೆ ಸ್ವೀಟ್ ತಿನ್ನಿಸಿದ್ವಿ ಅವಳಿಗೆ. ತುಂಬ ಒಳ್ಳೆ ದಿನ ದಾಟಿದ್ದಾಳೆ ಹೊಸ್ಲು. ನಾವ್ಯಾರು ದಾಟಿಸೋ ಪ್ರಯತ್ನನೇ ಮಾಡಲಿಲ್ಲ, ಅವಳಿಂದ ಅವಳೇ ಬಂದಿದ್ದು. ತುಂಬ ಖುಷಿಯಾಯಿತು. ಆಮೇಲೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟೋದ್ರು. ನಾನು ತಿಂಡಿ ತಿಂದುಬಿಟ್ಟು ಪಾಪುನ ಮಲಗಿಸ್ಬಿಟ್ಟು ಬೇರೆ ಕೆಲಸ ಇತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟು ನಾನು ಹಾಗೆ ಟಿ ವಿ ನೋಡ್ತಾ ಇದ್ದೆ. ಆಮೇಲೆ ಎತ್ತಿ ಕೆಳಗಡೆ ಮಲಗಿಸೋದಕ್ಕೆ ಅಂತ ಹೋದೆ, ಬಟ್ ಎದ್ಬಿಟ್ಲು. ನನಗಂತೂ ಅದು ಟಿ ವಿನಲ್ಲಿ ನೋಡ್ತಾ ಇರೋದು ನಿಜ ಒಂದು ಸೆಕೆಂಡ್ ಕೂಡ ಆಚೀಚೆ ಹೋಗೋದಕ್ಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ರಿಯಲ್ಲಾಗಿ ಅಲ್ಲಿಗೆ ಅಯೋಧ್ಯೆಗೆ ಹೋಗಿ ನೋಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಂದರೆ ಈಗಿನ ಮಟ್ಟಿಗೆ ಸಾಧ್ಯ ಇಲ್ಲ. ನಾವಿನ್ನು ಅಲ್ಲಿಗೆ ಹೋಗಿ ನೋಡಬೇಕು ಅಂತಂದರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾರು ಆಗಬೇಕು, ಆಮೇಲೆ ಹೋಗಿ ನಮಗೆ ನೋಡೋಕ್ಕಾಗುತ್ತೆ. ನೋಡೋಣ ಫ್ಯೂಚರಲ್ಲಿ. ನನಗಂತೂ ತುಂಬ ಆಸೆ ಇದೆ ಹೋಗಬೇಕಂತ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಅಯೋಧ್ಯೆಗೆ ಹೋಗಬೇಕು ಅಂತ. ಅದು ಅಲ್ಲದೆ ನನಗೆ ಫೇವ್ರೆಟ್ ದೇವರು ಶ್ರೀರಾಮ. ನಿಮಗೂ ನಾನು ಎಷ್ಟೋ ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನನಗೆ ತುಂಬ ಇಷ್ಟ ಶ್ರೀರಾಮ ಅಂದರೆ. ನೋಡೋಣ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಮಗಳನ್ನೂ ಎತ್ಕೊಂಡು ಅವರೆಕಾಳನ್ನ ಬಿಡಿಸ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಅಂತ. ನನಗೆ ಆ ಟಿ ವಿನಲ್ಲಿ ಶ್ರೀರಾಮದ್ದು ಅದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ತುಂಬ ಖುಷಿಯಾಗೋಯಿತು. ಅದು ಏನು ಹೈಲೈಟ್ ಅಂದರೆ ಶ್ರೀರಾಮನ ಕಣ್ಣುಗಳು ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ ಮಿಸ್ ಮಾಡದೆ ನೋಡಿದೆ ಫುಲ್ ಅದು ಟಿ ವಿನಲ್ಲಿ ವಿಡಿಯೋನ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಅವರೆಕಾಳು ಜಾಸ್ತಿ ಬಿಡಿಸ್ಕೊಳ್ಳಿಲ್ಲ, ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಡಿಸ್ಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಕೂರಿಸ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಮಸಾಲೆ ಕೂಡ ರುಬ್ಕೊಂಡ್ಬಿಟ್ಟೆ, ಸುಮ್ಮನೆ ಆಟಾಡ್ತಿದ್ಲು. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಇನ್ನೇನು ಮಾಡೋದು, ಎತ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಉಪ್ಪೆಲ್ಲ ಹಾಕಿಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಒಂದು 2 ವಿಷಲ್ ಹಾಕ್ಸಿದ್ರೆ ಸಾಂಬಾರು ಆಗೋಗುತ್ತಲ್ವ ಅಂತ ಹೇಳಿ ಮಾಡಿದೆ. ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಅದಕ್ಕೆ ತೋರಿಸ್ತಾ ಇದ್ದೆ, ನೋಡು ಟಿ ವಿನಲ್ಲಿ ಮೊಬೈಲಲ್ಲಿ ಯಾರು ಕಾಣಿಸ್ತಿದ್ದಾರೆ ನೋಡು ಅಂತ ತೋರಿಸ್ತಾ ಇದ್ದೆ. ನೋಡ್ತಾ ಇದ್ಲು. ಇವಾಗೆಲ್ಲ ಸ್ವಲ್ಪ ಈ ಥರ ಪ್ಲೇನ್ ಕಿಸ್ ಕೊಡೋದು, ಕೆನ್ನೆಗೆ ಕಿಚ್ಚಿ ಕೊಡು ಅಂದರೆ ಕೊಡೋದೆಲ್ಲ ಮಾಡ್ತಾಳೆ ಇವಾಗ. ಅಂದರೆ ಅಷ್ಟೊಂದು ಗೊತ್ತಾಗಲ್ಲ, ಇನ್ನು ಮಾಡ್ತಾಳೆ, ಒಂದು ಸ್ವಲ್ಪ ನಿಧಾನ ಆದರೂ ಮಾಡ್ತಾಳೆ. ಖುಷಿ, ಮಕ್ಕಳು ಬೇಗ ದೊಡ್ಡವರಾಗ್ತಿದ್ದಾರೆ. ನನಗಂತೂ ನಿನ್ನೆ ಮೊನ್ನೆ ನನ್ನ ಮಗ ಹೊಸ್ಲು ದಾಟಿದ್ದು, ಅವ್ನು ನಿನ್ನೆ ಮೊನ್ನೆ ತೊದಲು ಮಾತಾಡ್ತಿದ್ದು ನೆನಪಾಗುತ್ತೆ. ಎಷ್ಟು ಬೇಗ ಮಗಳು ದೊಡ್ಡವಳಾಗ್ತಿದ್ದಾಳೆ ಅಂತ ಖುಷಿನೂ ತುಂಬಾ ಖುಷಿ ಇದೆಲ್ಲ ನೆನೆಸ್ಕೊಂಡಾಗ. ನಮ್ಮ ಲೈಫ್ ಯಾವ ಥರ ಫಾಸ್ಟಾಗಿ ಮೂವ್ ಆಗ್ತಿದೆ ಅಂತ ನೋಡಿ. ಅಲ್ಲಿ ಅಡುಗೆ ಮನೇಲಿ ಏನಾದರೂ ಕೈಲಿ ಹಿಡ್ಕೊಂಡು ಮಾಡೋಕ್ಕೆ ಹೋದರೆ ಎಲ್ಲನೂ ಕೈ ಹಾಕಿ ಕಿತ್ಕೊಳ್ಳೋಕ್ಕೆ ಬರ್ತಾಳೆ ಪಾಪು ಅಂತೂ. ಕೆಳಗಡೆ ಕೂರಿಸಿದೆ, ಟೊಮೊಟೊ ಹಣ್ಣು ಗುಡ್ಡೆ ಹಾಕ್ಬಿಟ್ಟು ಆಟಾಡ್ಕೊಂಡಿರು ಅಂತ. ಅವಳು ಆಟಾಡ್ತಿರ್ಬೇಕಾದ್ರೆ ಮಸಾಲೆ ರುಬ್ಕೊಂಡೆ ನಾನು. ನೋಡಿ ಎಷ್ಟೊಂದು ಟೊಮೊಟೊ ಎಲ್ಲ ಹೆಂಗೆ ಬೀಳ್ಸಾಕಿದ್ದಾಳೆ ಅಂತ. ಆಮೇಲೆ ಅನ್ಕೋಬೇಡಿ ಹಾಗಾಗಿ ಹಾಕ್ಬಿಡ್ತಾರೆ ಇವ್ರು ಅಡುಗೆಗೆ ಅಂತ, ಎಲ್ಲ ವಾಶ್ ಮಾಡೇ ಹಾಕೋದು ನಾನು. ಇವಾಗ ಮಧ್ಯಾಹ್ನ ಅಡುಗೆ ಆದಮೇಲೆ ಊಟ ಕೂಡ ರೆಡಿಯಾಗಿ ಊಟ ಮಾಡ್ತಿದ್ದೀವಿ. ಇದು ನನ್ನ ಮಗನ ಸ್ಕೂಲಲ್ಲಿ ಮಕ್ಳುಗಳಿಗೂ ತೋರಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ ಹಾಗೆ ಬಿಡ್ತೀನಿ ನೋಡಿ ಮಕ್ಳು ಯಾವ ಥರ ಖುಷಿ ಪಟ್ಟಿದ್ದಾರೆ ಅಂತ.
ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ಗಳಲ್ಲೂ ಆಲ್ಮೋಸ್ಟ್ ರಜಾ ಕೊಟ್ಟಿದ್ದರು ಸೋಮವಾರ. ಬಟ್ ನಮ್ಮ ಮಗನ ಸ್ಕೂಲಲ್ಲಿ ರಜಾ ಕೊಟ್ಟಿರಲಿಲ್ಲ. ಅವ್ರು ಹೇಳಿದರು ಗೌರ್ನಮೆಂಟು ರಜಾ ಅಂತ ಘೋಷಣೆ ಮಾಡಿದ್ರು ಕೂಡ ಸ್ಕೂಲ್ಗೆ ಕಳಿಸಿ ಅಂತ ಹೇಳಿದರು. ನಾವು ಸ್ಕೂಲಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ, ಮಕ್ಕಳಿಗೆ ಸ್ಕೂಲಲ್ಲೇ ತೋರಿಸ್ತೀವಿ ಅಂತ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಹೊರಗಡೆ ದೊಡ್ಡ ಪೆಂಡಾಲ್ ಹಾಕ್ಬಿಟ್ಟು ದೊಡ್ಡದು LED ಸ್ಕ್ರೀನ್ ಹಾಕಿ ಎಲ್ಲ ಮಕ್ಳಿಗೂ ತೋರಿಸಿದ್ದಾರೆ. ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕ್ಲಾಸ್ ರೂಮಲ್ಲೇ ತೋರಿಸಿದ್ದಾರೆ ಟಿ ವಿನಲ್ಲಿ. ಎಷ್ಟು ಖುಷಿಯಾಗುತ್ತಲ್ವ ನಮ್ಮ ಮಕ್ಕಳುಗಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಸ್ಕೂಲ್ಗಳಲ್ಲಿ ಈ ಥರ ಮಾಡೋದ್ರಿಂದ ಮಕ್ಳುಗಳಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮತ್ತು ಅವರು ಕೂಡ ಬೆಳೀತಾ ಅದೆಲ್ಲ ತಿಳ್ಕೊತಾರೆ. ಇವಾಗ ಮನೆಯಲ್ಲಿ ಅದು ಹಣ್ಣೆಲ್ಲ ಇತ್ತಲ್ಲ, ಅದಕ್ಕೆ ಇವನಿಗೆ ನನ್ನ ಮಗ ಕೇಳ್ತಾನೆ ಇದ್ದ ತಿನ್ನೋಕ್ಕೆ ಏನಾರು ಮಾಡಿಕೊಡು ಅಂತ. ಅದಕ್ಕೆ ಕಸ್ಟರ್ಡ್ ಫ್ರೂಟ್ ಮಾಡಿಸ್ಬಿಡೋಣ, ಅದು ಸಲಾಡ್ ಮಾಡಿಕೊಡೋಣ ಅಂದ್ಕೊಂಡೆ. ಅದು ಕಸ್ಟರ್ಡ್ ಪೌಡರ್ ಕೂಡ ಇತ್ತು ಮನೆಯಲ್ಲಿ, ಬಟರ್ ಸ್ಕಾಚ್ ಫ್ಲೇವರು. ಮೊದಲು ವೆನಿಲಾ ಫ್ಲೇವರ್ ಇಷ್ಟಪಡ್ತಾ ಇದ್ದೆ, ಇವಾಗ ಬಟರ್ ಸ್ಕಾಚು ನನಗೆ ಇಷ್ಟ ಆಗ್ತಿದೆ. ಸೊ ಅದಕ್ಕೆ ಬಟರ್ ಸ್ಕಾಚ್ ಫ್ಲೇವರ್ ಇತ್ತು. ಹಾಗೆ ಹಾಲಿತ್ತು, ಹಾಲು ತಂದಿದ್ರು ಊರಿಂದ. ಸೊ ಅದೇ ಮಾಡಿಬಿಡೋಣ, ಒಂಥರ ಇಷ್ಟಪಟ್ಟು ತಿಂತಾರಲ್ಲ ಎಲ್ಲರೂ ಅಂತ ಹೇಳಿಬಿಟ್ಟು, ಹೆಂಗಿದ್ರು ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅಂತ ಅದೇ ಮಾಡ್ತಾಯಿದ್ದೀನಿ. ಸೊ ಮಾಮೂಲಿ ಗೊತ್ತಲ್ವ, ಇದೆಲ್ರಿಗೂ ಗೊತ್ತಿರುತ್ತೆ, ಈಸಿ ರೆಸಿಪಿನೇ. ಅದು ಹಾಲು ಬಾಯ್ಲ್ ಆಗುವಾಗ ಅದನ್ನು ಪೌಡರ್ನ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ, ಈಗ 2 ಸ್ಪೂನ್ ಬೇಕಾ 3 ಸ್ಪೂನ್ ಬೇಕಾ ಆ ಥರ ಹಾಕಿಬಿಟ್ಟು ಮೊದಲೇ ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದೀತಿರೋ ಹಾಲಿಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಶುಗರು ಎಷ್ಟು ಬೇಕು, ಸಕ್ಕರೆ ಅಷ್ಟನ್ನು ಹಾಕ್ಕೊಂಡ್ರು ಅದು ಕೂಡ ಅಷ್ಟೇ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಕನ್ಸಿಸ್ಟೆನ್ಸಿ ಈಗ ನೋಡ್ಕೊಳ್ಳಿ, ಗಟ್ಟಿ ಬೇಕಾ ತೆಳು ಬೇಕಾ ನಿಮಗೆ ನೋಡಿಕೊಂಡ್ರೆ ಅದು. ಈಗ ನಾವು ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಮತ್ತು ಗಟ್ಟಿಯಾಗಿಬಿಡುತ್ತೆ ತುಂಬ. ಅದಕ್ಕೆ ನೋಡ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಆಯಿತು, ಇಷ್ಟು ಗಟ್ಟಿ ಆಯಿತು. ಇವಾಗ ನನಗೆ ಓಕೆ ಅಂತ ಅನ್ನಿಸ್ತು. ಇವಾಗ ನಾನು ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ಕೂಲ್ ಆಗೋದಕ್ಕೆ ಅಂತ ಬಿಟ್ಟೆ, ಅದನ್ನು ಫುಲ್ ತಣ್ಣಗಾಗೋದಕ್ಕೆ ನೀರೊಳಗಡೆ ಇಟ್ಟಿದ್ದೆ. ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ತಿದ್ದೆ ತಿನ್ನಬೇಕು ಅಂತ, ಅದಕ್ಕೆ ಇವಾಗ ತಣ್ಣಗಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಎಲ್ಲ ಏನಿತ್ತು, ನಾನು ದಾಳಿಂಬೆ ಇತ್ತು, ದ್ರಾಕ್ಷಿ, ಆ್ಯಪಲ್ಲು, ಬನಾನಾ ಎಲ್ಲ ಇತ್ತು, ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾನೆ. ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಇದ್ರ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಯಾ ಸೀಡ್ಸು ಅದು ಕೂಡ ನಾನು ಮಿಕ್ಸ್ ಮಾಡಿಟ್ಟಿದ್ದೆ. ಅದನ್ನು ಕೂಡ ನಾವು ಸರ್ವ್ ಮಾಡ್ಕೋಬೇಕಾದ್ರೆ ಚಿಯಾ ಸೀಡ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಥರ ಬೇಕು ಆ ಥರ ಸರ್ವ್ ಮಾಡ್ಕೊಂಡು ತಿನ್ಬೋದು. ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕೂಲಾಗಿದ್ದಾಗ ಚೆನ್ನಾಗಿರುತ್ತೆ. ಇವಾಗ ಸಾಯಂಕಾಲ ಆಗಿತ್ತು, ನನ್ನ ಮಗ ಪೂಜೆ ಮಾಡ್ತಿದ್ದಾನೆ. ಮನೇಲಿ ದೀಪ ಹಚ್ಬೇಕಲ್ವಾ. ಸೊ ನಾನು ಪೂಜೆ ಮಾಡೋಂಗಿರಲಿಲ್ಲ, ಹಸ್ಬೆಂಡು ಬಂದಿದ್ದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಬರೋದು. ಸೊ ನನ್ನ ಮಗನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಮಾಡ್ತಾನೆ, ಕೈ ಕಾಲು ಮುಖ ತೊಳ್ಕೊಂಡು ಬಂದು ಪೂಜೆ ಮಾಡಪ್ಪ ಅಂತ ಹೇಳಿದೆ, ಮಾಡ್ತಾಯಿದ್ದ. ಮಾಮೂಲಿ ದೀಪ ಬೆಳಗ್ಗೆ ಹಚ್ಚಿದ್ರು ನನ್ನ ಹಸ್ಬೆಂಡು. ದೀಪ ಉರಿತಿತ್ತಲ್ಲ, ಅದಕ್ಕೆ ಗಂಧದ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತಿದ್ದಾನೆ. ಪೂಜೆ ಮಾಡುವಾಗ ಶ್ಲೋಕ ಹೇಳ್ಕೊಂಡು ಪೂಜೆ ಮಾಡು ಅಂತ ಹೇಳಿದೆ. ಅವನು ಒಂದು ಶ್ಲೋಕ ಹೇಳು ಅಂತ ಹೇಳಿದ್ರೆ ಫುಲ್ ಎಲ್ಲನೂ ಹೇಳಬೇಕು. ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಪೂರ್ತಿ ಎಲ್ಲ ಹೇಳಬೇಕು ಶ್ಲೋಕನ, ಆ ಥರ. ಅವನು ನೋಡಿ, ಮಕ್ಕಳು ಎಷ್ಟು ಮೆಮೊರಿ ಪವರ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆಂದಾಗಿ ನೆನ್ಪಿಟ್ಕೊಂಡಿರ್ತಾರೆ ಅಂದರೆ, ನಾನು ಅವತ್ತು ನಮ್ಮದು ಬೋರ್ ತೆಗೆಸ್ದಾಗ ನೀರು ಬಂತಲ್ಲ, ಅವತ್ತು ಹೇಳಿದ್ದವನಿಗೆ ನಾವು ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ದು. ನಾನು ಅದನ್ನು ನಾನೇ ಮರ್ತ್ಕೊಂಡಿದ್ದೀನಿ. ಇವತ್ತು ಪೂಜೆ ಮಾಡ್ಬೇಕಾದ್ರೆ ಅವ್ನು ನೆನ್ಪಿಟ್ಕೊಂಡು ಹೇಳ್ತಾವನೆ, ದೇವರೇ ನಾನು ಕೇಳಿದ್ದಕ್ಕೆ ನೀನು ನೀರು ಕೊಟ್ಟಿಯಲ್ಲ, ಅದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ದೇವ್ರೆ ಅಂತ ಹೇಳ್ತಾವನೆ. ನನಗೆ ಶಾಕ್ ಆಗೋಯ್ತು. ಮಕ್ಕಳು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ, ನಮಗೆ ಆ ಬುದ್ಧಿ ಇಲ್ಲ, ಮಕ್ಳಿಗಿರೋ ಬುದ್ಧಿ ಅಂತ ಅನ್ನಿಸ್ತು. ಆಮೇಲೆ ಇವನ್ನೆಲ್ಲ ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ದೆ. ಸೇಮ್ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಮಾಡ್ತಾಯಿದ್ದ. ಸಾಕು ಬಾ ಅಂತ ಕರೆದು ಸಾಕಾಯಿತು. ಕೊನೆಗೆ ಹೊರ್ಗಡೆ ಪೂಜೆ ಮಾಡೋದಕ್ಕೆ ಅಂತ ಬಂದ. ನಾನು ಸಂಜೆಯಲ್ಲಿ ಮತ್ತೆ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೆ. ಮತ್ತು ಅಂದರೆ ದೀಪಾವಳಿಯಲ್ಲಿ ಯಾವ ಥರ ನಾವು ದೀಪಗಳ ಹಚ್ಚಿಡ್ತೀವಿ ಆ ಥರ ಮಾಡಬೇಕು ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ನಾನು ಹೊಸ್ಲಿಗೆಲ್ಲ ಅಂದರೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಕಾಂಪೌಂಡ್ ಮೇಲೆಲ್ಲ ದೀಪ ಹಚ್ಚಿ ನನ್ನ ಮಗನೇ ಹಚ್ಚಿಟ್ಟ. ದೀಪಗಳು ತಂದು ಕೊಡು ಅಂತ ಹೇಳಿದೆ, ತಂದು ಕೊಟ್ಟ ಒಳಗಡೆ ದೇವ್ರ ಮನೆಯಿಂದ. ಹೇಳ್ಕೊಟ್ಟೆ ನಾನು, ಈ ಥರ ದೀಪ ಬತ್ತಿ ಹಾಕು, ಈ ಥರ ಎಣ್ಣೆ ಬಿಡು ಅಂತೆಲ್ಲ ಹೇಳ್ಕೊಟ್ಮೇಲೆ ಹಚ್ಚಿದ. ಅವನೇನೆ ದೀಪ ಉರಿತಿತ್ತಲ್ಲ ಅದರಿಂದ ಹಚ್ಕೊಂಬಂದು ಹಚ್ಚಿದ. ಆಮೇಲೆ ಎಲ್ಲ ಕಡೆಯೂ ಇಟ್ಟಿದ್ದಾನೆ ದೀಪಗಳನ್ನು. ಮತ್ತು ಇವಾಗ ತುಳಸಿ ಕಟ್ಟೆಗೂ ಪೂಜೆ ಮಾಡಿ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ, ನಿನಗೆ ಎಷ್ಟಾಗುತ್ತೆ ಅಷ್ಟು ಮಾಡಪ್ಪ, ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ. ಇವತ್ತು ಫುಲ್ ಅವನು ಒಳ್ಳೆ ಹುಡುಗ ಆಗ್ಬಿಟ್ಟಿದ್ದ. ಪೂಜೆ ಎಲ್ಲ ಮಾಡಾದಮೇಲೆ, ಅಮ್ಮ ನನಗೆ ಹೆಲ್ಪ್ ಮಾಡಿಕೊಡ್ತೀನಮ್ಮ, ನೀನು ಏನೂ ಕೆಲಸ ಮಾಡಬೇಡ ಅಂತ ಬಂದು ಪಾತ್ರೆ ತೊಳಿತಾ ನಿಂತಿದ್ದ. ಬೇಡ ಬಿಡು ಅಂದರೂ ಎಷ್ಟು ಹೇಳಿದ್ರು ಕೇಳಲ್ಲ, ಹಠ ಅಂದರೆ ಹಠ ಮಾಡ್ತಾನೆ, ನಾನೇ ತೊಳಿಬೇಕು ಪಾತ್ರೆನ, ನೀನು ತೊಳಿಬೇಡ ಅಂತ. ಆಮೇಲೆ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದ, ಆಮೇಲೆ ನಾನು ತೊಳೆದುಕೊಂಡೆ. ಆಮೇಲೆ ನನ್ನ ಹಸ್ಬೆಂಡು ಬಂದರು ಡ್ಯೂಟಿಯಿಂದ, ಬರ್ತಾ ಅಕ್ಕಿ ತೊಗೊಂಡು ಬಂದರು. ಅಕ್ಕಿ ಮಂತ್ಲಿ ಒಂದ್ಸಲ ಅಕ್ಕಿ ತೊಗೊಳ್ತೀವಲ್ಲ, ಅಕ್ಕಿ ತೊಗೊಂಡು ಬಂದರು. ನನ್ನ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದ್ಲು ನನ್ನ ಹಸ್ಬೆಂಡನ್ನ ನೋಡಿಬಿಟ್ಟು. ಯಾವಾಗಲೂ ಅಷ್ಟೇ, ಅವಳು ಅವ್ರ ಪಪ್ಪನ ಮುಖ ನೋಡಿದ್ರೆ ಫುಲ್ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ.
ಆಮೇಲೆ ಅದು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಫ್ರೂಟ್ ಸಲಾಡು ಅದು ಫುಲ್ ಅದು ಕೋಲ್ಡ್ ಆಗಿತ್ತು. ಅದನ್ನು ತೊಗೊಂಡು ಬಂದು ಅದಕ್ಕೆ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇ ಇಷ್ಟೇ ಆ್ಯಂಡ್ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.